ನೋಡಿ, ಕಂಟೈನರ್ ಒಂದರ ಬ್ಯಾಟ್ರಿಯನ್ನು ಬಾಲಕ ಮುಟ್ಟ, ಅದಕ್ಕೆ ಕರೆಂಟ್ ಶಾಕ್ ಆಯಿತು ಆತನಿಗೆ. ಕರೆಂಟ್ ಶಾಕ್ನಿಂದ 11 ವರ್ಷದ ಬಾಲಕನಿಗೆ ಗಂಭೀರವಾಗಿ ಗಾಯ ಆಗಿದೆ. ಈಗ ಕಂಟೈನರ್ನ ಬ್ಯಾಟ್ರಿನ ಮುಟ್ಟಿದ್ದಕ್ಕೆ ಶಾಕ್ ಆಗಿರೋದು. 11 ವರ್ಷದ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅವನನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಇದಾಗಿರೋದು ಆನೇಕಲ್ ತಾಲೂಕಿನ ಯಾರಂಡಹಳ್ಳಿ ಗ್ರಾಮದಲ್ಲಿ. ಅಸ್ಸಾಂ ಮೂಲದ ಬಾಲಕ ನಾತಿ ಅನ್ನೋನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ವಿಷ್ಣು ವೆಲಬತ್ ದಂಪತಿಯ 11 ವರ್ಷದ ಬಾಲಕ ನಾತಿ ಅಂತ. ಅಪಾರ್ಟ್ಮೆಂಟ್ನಲ್ಲಿ ವಿಷ್ಣು ಅಂದರೆ ಈ ನಾತಿಯ ಅಪ್ಪ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ರಾತ್ರಿ ಏನೋ ಆಟ ಆಡ್ತಾ ಇರಬೇಕಾದ್ರೆ ಗೊತ್ತಿಲ್ಲ ಪಾಪ ಹುಡುಗನಿಗೆ ಕಂಟೈನರ್ ಬ್ಯಾಟ್ರಿ ಮುಟ್ಟಿದ್ದಾನೆ. ಅದು ಕರೆಂಟ್ ಶಾಕ್ ಹೊಡೆದಿದೆ. ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಬಾಲಕ ನಾತಿಗೆ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ಆ ಬಾಲಕನ ಪರಿಸ್ಥಿತಿ ನೋಡಿ ಹೆಂಗಾಗಿದೆ. ಆಟ ಆಡ್ತಾ ಇದ್ದ, ಗೊತ್ತಿಲ್ಲ ಆತನಿಗೆ ಬ್ಯಾಟ್ರಿಲಿ ಮುಟ್ಟಿದ್ರೆ ಹಿಂಗೆ ಕರೆಂಟ್ ಹೊಡೆಯುತ್ತೆ, ಶಾಕ್ ಹೊಡೆಯುತ್ತೆ ಅಂತ ಗೊತ್ತಿಲ್ಲ. ಮಳೆ ಬೇರೆ ಬರ್ತಾ ಇತ್ತು. ಹಿಂಗೆ ಅವಾಂತರ ಸೃಷ್ಟಿಯಾಗಿದೆ. ಮೈ ಕೈಯೆಲ್ಲ ಸುಟ್ಟ ಗಾಯ ಆಗಿದೆ. ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಈಗ ಆ ಹುಡುಗ. तो कारण में शॉट कर दिए थे। किधर? वो बमसिंद्रा के पास। हाँ, बमसिंद्रा पुमसंद्र में। हाँ। क्या काम करता बेटा? घूमने के गया था 2-4 लड़का, उसको फेल दिया बैटारी में, और वो बैटारी फास्ट मार दिया बस। हम लोग तो ड्यूटी में था। बेटा का नाम? मिसाइल। तो कारण में शॉट कर दिए थे। किधर? वो बमसिंद्रा के पास। हाँ, बमसिंद्रा पुमसंद्र में। हाँ। क्या काम करता बेटा? घूमने के गया था 2-4 लड़का, उसको फेल दिया बैटारी में, और वो बैटारी फास्ट मार दिया बस। हम लोग तो ड्यूटी में था। बेटा का नाम? मिसाइल। तो कारण में शॉट कर दिए थे। किधर? वो बमसिंद्रा के पास। ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಹೆಂಗಾಯ್ತಿದ್ದು ಘಟನೆ? ಶರತ್, ಈ ಒಂದು ಘಟನೆ ಆಗಿರುವುದು ಆನೇಕಲ್ ತಾಲೂಕಿನ ಯಾರಂಡಹಳ್ಳಿಯಲ್ಲಿ. ಅಸ್ಸಾಂ ಮೂಲದಿಂದ ಬಂದು ವಿಷ್ಣು ಅನ್ನೋ ಒಂದು ದಂಪತಿ ಬಂದು ಇಲ್ಲಿ ಸೆಟ್ಲ್ ಆಗಿರ್ತಾರೆ. ಇಲ್ಲಿ ಸೆಕ್ಯೂರಿಟಿ ಕೆಲಸವನ್ನ ವಿಷ್ಣು ಅಪಾರ್ಟ್ಮೆಂಟ್ ನಲ್ಲಿ ಮಾಡ್ತಿರ್ತಾರೆ. ಅವರ ಮಗ ನಿನ್ನೆ ಸಂಜೆ ಮಳೆ ಕೂಡ ಆಗಿತ್ತು. ಈ ವೇಳೆ ಆಟವಾಡಬೇಕಾದ್ರೆ ಮಕ್ಕಳ ಜೊತೆ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಒಂದು ಕಂಟೈನರ್ಲಿ ಓಪನ್ ಆಗಿರುವಂತ ಒಂದು ಬ್ಯಾಟರಿಯನ್ನ ಅವರು ಮುಟ್ಟಿರೋದು. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಕೆಳಗಡೆ ಒಂದು ಬ್ಯಾಟರಿ ಓಪನ್ ಆಗಿ ಇರುತ್ತೆ. ಅದನ್ನ ಹೋಗಿ ಮುಟ್ಟಿದ ತಕ್ಷಣ ಕೂಡಲೇ ಆ ಮಗುವಿಗೆ ಕರೆಂಟ್ ಪಾಸ್ ಆಗಿದೆ. ಅದಾದ ನಂತರ ಕೂಡಲೇ ಮಗುವನ್ನ ಆನೇಕಲ್ನ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ. ಅಲ್ಲಿ ಒಂದು ಪ್ರಥಮ ಚಿಕಿತ್ಸೆಯನ್ನ ಕೂಡ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಹಳ ಮುಖ್ಯವಾಗಿ ಈ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಈ ರೀತಿ ಓಪನ್ ಬ್ಯಾಟರಿ ಇರುವಂತ ಸಂದರ್ಭದಲ್ಲಿ ಮಕ್ಕಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅಲ್ಲಿ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಆದ್ರೆ ಅದು ಪುಟಾಣಿ ಮಗುವಾದ್ರಿಂದ ಅವರಿಗೆ ಗೊತ್ತಾಗದೆ ಹೋಗಿ ಅದನ್ನ ಮುಟ್ಟಿ ಆ ರೀತಿ ಒಂದು ಘಟನೆ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.